ಮಂಗಳೂರು ಮಹಾನಗರ ಪಾಲಿಕೆಯಿಂದ ಉದ್ದಿಮೆ ಪರವಾನಿಗೆ, ಟ್ರೇಡ್ ಲೈಸೆನ್ಸ್ ಮತ್ತು ಆಸ್ತಿ ನೋಂದಣಿ ನವೀಕರಣ ಸರ್ಟಿಫಿಕೇಟ್ ಪಡೆದವರಿಗೆ ಈಗ ಶಾಕ್ ಎದುರಾಗಿದೆ. ಯಾಕೆ? ನಕಲಿ ಸರ್ಟಿಫಿಕೇಟ್ ಜಾಲಕ್ಕೆ ಸಿಲುಕಿದ ಸಾವಿರಾರು ಉದ್ಯಮಿಗಳಿಗೆ ಈಗ ಢವಢವ ಶುರುವಾಗಿದೆಯಂತೆ. ಎಲ್ಲ ನಕಲಿ ಸರ್ಟಿಫಿಕೇಟ್ಸ್ ನಕಲಿ ಸರ್ಟಿಫಿಕೇಟ್ ಜಾಲದ ಖದೀಮರ ಕೈಚಳಕ ಕಂಡು ಮಹಾನಗರ ಪಾಲಿಕೆ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಹೆಂಗೆ ಸಾಧ್ಯ ಆಯಿತು ಇದು ಅಂತ? ಏನಿದು ಡೀಟೇಲ್ಸ್, ಬನ್ನಿ ನೋಡೋಣ. ಮಂಗಳೂರು ಪಾಲಿಕೆ ಹೆಸರಲ್ಲಿ ಮಹಾ ವಂಚನೆ ಜಾಲ, ಟ್ರೇಡ್ ಲೈಸೆನ್ಸ್, ಟ್ಯಾಕ್ಸ್ ಸರ್ಟಿಫಿಕೇಟ್ ಎಲ್ಲವೂ ಫೇಕ್. ಮೋಸದ ಜಾಲಕ್ಕೆ ಸಿಲುಕಿ ಉದ್ಯಮಿಗಳು ವಿಲವಿಲ. ಇಷ್ಟು ದಿನ ಭ್ರಷ್ಟಾಚಾರದಿಂದ ಸದ್ದು ಮಾಡಿದ್ದ ಮಂಗಳೂರು ಮಹಾನಗರ ಪಾಲಿಕೆ ಇದೀಗ ನಕಲಿ ಸರ್ಟಿಫಿಕೇಟ್ ಜಾಲದಿಂದ ಮತ್ತೆ ಸದ್ದು ಮಾಡುತ್ತಿದೆ. ಏಜೆಂಟ್ಗಳ ಮೂಲಕ ತೆರಿಗೆ ಸರ್ಟಿಫಿಕೇಟ್, ಆಸ್ತಿ ತೆರಿಗೆ ನೋಂದಣಿ ಮಾಡಿಸಿಕೊಂಡವರಿಗೆ ಶಾಕ್ ಎದುರಾಗಿದೆ. ಮಧ್ಯವರ್ತಿಗಳು ಹಾಗೂ ಏಜೆಂಟರಿಂದ ಮಂಗಳೂರು ಮಹಾನಗರ ಪಾಲಿಕೆಗೆ ಕೋಟ್ಯಂತರ ಹಣ ವಂಚನೆಯಾಗಿರೋ ಅನುಮಾನ ಮೂಡಿದೆ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹುಟ್ಟಿಕೊಂಡಿರೋ ಈ ನಕಲಿ ಜಾಲ ಎಲ್ಲರ ತಲೆ ಕೆಡಿಸಿದೆ. ನಕಲಿ ದಾಖಲೆ ಕಂಡು ಸ್ವತಃ ಅಧಿಕಾರಿಗಳೇ ದಂಗಾಗಿದ್ದಾರೆ. ಈ ದಾಖಲೆಗಳು ನಕಲಿಯಾದರೂ ನೋಡೋದಕ್ಕೆ ಥೇಟ್ ಅಸಲಿ ರೀತಿಯಲ್ಲೇ ಇದೆ. ಆದರೆ QR ಕೋಡ್ ಸ್ಕ್ಯಾನ್ ಮಾಡಿದಾಗ ಮಾತ್ರ ಈ ದಾಖಲೆಯ ಅಸಲಿ ಎತ್ತು ಬಯಲಾಗೋದು. ಮಂಗಳೂರಿನ ಉದ್ಯಮಿಗಳಾದ ದೇವಾಂಗ್ ಪಾಟೀಲ್ ಹಾಗೂ ಬಾಲಕೃಷ್ಣ ಎಂಬುವರಿಗೆ ಪೃಥ್ವಿರಾಜ್ ಶೆಟ್ಟಿ ಎಂಬ ಏಜೆಂಟ್ ನಕಲಿ ಸರ್ಟಿಫಿಕೇಟ್ ನೀಡಿದ್ದಾನೆ. ಥೇಟ್ ಪಾಲಿಕೆಯ ಸರ್ಟಿಫಿಕೇಟ್ ಮಾದರಿಯಲ್ಲಿ ಕಂಪ್ಯೂಟರ್ ತಂತ್ರಜ್ಞಾನ ಬಳಸಿ ನಕಲಿ ಸರ್ಟಿಫಿಕೇಟ್ ಸೃಷ್ಟಿಸಿದ್ದಾನೆ. ಇಷ್ಟಾದರೂ ಇವರಿಗೆ ಯಾವ ಅನುಮಾನವೂ ಬಂದಿರಲಿಲ್ಲ. ಆದರೆ ಕಳೆದ 15 ವರ್ಷಗಳ ತೆರಿಗೆ ದಾಖಲೆ ಪಡೆಯೋಕೆ ಪಾಲಿಕೆಗೆ ಬಂದಾಗ ಈ ಅಕ್ರಮ ಬಟಾ ಬಯಲಾಗಿದೆ. ಸದ್ಯ ವಂಚನೆಗೊಳಗಾದವರು ಮಂಗಳೂರು ಮಹಾನಗರ ಪಾಲಿಕೆ ಹಾಗೂ ಬರ್ಕೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಪಾಲಿಕೆ ಕಮಿಷನರ್ ರವಿಚಂದ್ರ ನಾಯಕ್ ಪ್ರತ್ಯೇಕ ತಂಡ ರಚಿಸಿ ಎಲ್ಲಾ ಟ್ರೇಡ್ ಲೈಸೆನ್ಸ್, ಆಸ್ತಿ ತೆರಿಗೆ ನೋಂದಣಿಯನ್ನ ಪರಿಶೀಲಿಸಲು ಪ್ರತ್ಯೇಕ ತಂಡವನ್ನ ರಚಿಸಿ ಆದೇಶಿಸಿದ್ದಾರೆ. ವ್ಯಾಪ್ತಿನಲ್ಲಿ ನಾವು ಪರಿಶೀಲನೆ ಮಾಡಿದಾಗ ದೇವಾಂಗ್ ಪಟೇಲ್ ಮತ್ತೆ ಬಾಲಕೃಷ್ಣ ಶೆಟ್ಟಿ ಅನ್ನೋರು ನಮ್ಮ ಕಚೇರಿಗೆ ಬಂದ್ಬಿಟ್ಟು ಅವರ ಹೆಸರಿನಲ್ಲಿ ಸರ್ಟಿಫಿಕೇಟ್ ಅನ್ನ ಫೇಕ್ ಮಾಡಿಬಿಟ್ಟು ಒಬ್ರು ಪೃಥ್ವಿರಾಜ್ ಶೆಟ್ಟಿ ಅನ್ನೋ ವ್ಯಕ್ತಿ ಇದನ್ನ ಫೇಕ್ ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಪರಿಶೀಲನೆ ಮಾಡಿದಾಗ ತಿಳಿದು ಬಂತು. ಅವರು ಕೂಡ ಬಂದು ಹೇಳಿಕೆ ಕೊಟ್ಟರು. ಅವರು ಸುಮಾರು 27,000 ರೂಪಾಯಿನ ಟ್ಯಾಕ್ಸ್ ಪೇಮೆಂಟ್ಗೋಸ್ಕರ ಕೊಟ್ಟಿದ್ವಿ, ಬದಲಾಗಿ ಆ ವ್ಯಕ್ತಿ ಹಣವನ್ನ ದುರುಪಯೋಗ ಪಡಿಸಿಕೊಂಡು ಫೇಕ್ ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡಿದ್ದಾನೆ ಅಂತ ತಿಳಿದು ಬಂತು. ಝೋನಲ್ ಕಮಿಷನರ್ ಕದ್ರಿ ಝೋನ್ ರವರಿಗೆ ನಾನು ಸೂಚನೆ ನೀಡಿದ್ದೇನೆ. ಕೂಡಲೇ ದೂರನ್ನು ದಾಖಲಿಸಿ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆ ನೀಡಿದ್ದೇನೆ. ಈ ವಂಚಕರು ಸೃಷ್ಟಿಸೋ ನಕಲಿ ಸರ್ಟಿಫಿಕೇಟ್ಗಳಲ್ಲಿ ಎಳ್ಳಷ್ಟು ವ್ಯತ್ಯಾಸವಿರಲ್ಲ. ಈ ಸರ್ಟಿಫಿಕೇಟ್ ಥೇಟ್ ಅಸಲಿ ರೀತಿಯಲ್ಲೇ ಇರುತ್ತೆ. ನವೀಕರಣ ಅರ್ಜಿ ವೇಳೆ ಉದ್ಯಮಿಗಳು ನೀಡೋ ಹಳೆಯ ಸರ್ಟಿಫಿಕೇಟ್ಗಳನ್ನು ಬಳಸಿ ನಕಲಿ ದಾಖಲೆ ಸೃಷ್ಟಿಸಲಾಗುತ್ತೆ. 2025-26 ಸಾಲಿನ ಉದ್ದಿಮೆ ಪರವಾನಗಿ ತಯಾರಿಸಲು ಹಿಂದಿನ ವರ್ಷದ ಉದ್ದಿಮೆ ಪರವಾನಗಿ ಬಳಸಲಾಗುತ್ತೆ. ಕೇವಲ ದಿನಾಂಕವನ್ನಷ್ಟೇ ಬದಲಿಸೋ ವಂಚಕರು ಹಳೆಯ ಸರ್ಟಿಫಿಕೇಟ್ನ QR ಕೋಡ್ ಅನ್ನು ಬಳಸಿ ಯಾವುದೇ ಅನುಮಾನ ಬಾರದಂತೆ ನಕಲಿ ದಾಖಲೆ ಸೃಷ್ಟಿಸುತ್ತಾರೆ. ಹೀಗಾಗಿ ಮಂಗಳೂರಿನ ಎಲ್ಲಾ ಉದ್ಯಮಿಗಳಿಗೂ ತಕ್ಷಣ ತಮ್ಮ ಉದ್ದಿಮೆ ಪರವಾನಗಿ ಮರು ಪರಿಶೀಲಿಸುವಂತೆ ಪಾಲಿಕೆ ಆಯುಕ್ತರು ಸೂಚಿಸಿದ್ದಾರೆ. ನಮ್ಮ ವ್ಯಾಪ್ತಿನಲ್ಲಿ ಉದ್ದಿಮೆ ಪರವಾನಗಿ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಏನೇ ಒಂದು ದಾಖಲಾತಿಗಳನ್ನು ತಿದ್ದುಪಡಿ ಆಗಿರೋ ಸಾಧ್ಯತೆ ಮನಗಂಡು ನಮ್ಮ ಸಿಬ್ಬಂದಿಗಳಿಗೆ ನಾನು ಸೂಚನೆ ನೀಡಿದ್ದೇನೆ. ಈ ಕೂಡಲೇ ವೆರಿಫಿಕೇಶನ್ ಸ್ಟಾರ್ಟ್ ಮಾಡಿದ್ದೇವೆ. ಸುಮಾರು 4,500 ಉದ್ದಿಮೆ ಪರವಾನಗಿ ರಿನ್ಯೂವಲ್ ಆಗಲಿಕ್ಕೆ ಬಾಕಿ ಇದೆ. ಅದನ್ನ ನಾವು ಪರಿಶೀಲನೆ ಮಾಡಿದ್ರೆ ಏನಾದರೂ ಫೇಕ್ ಆಗಿರೋ ಸಾಧ್ಯತೆ ಇದೆ ಅನ್ನೋ ಪರಿಶೀಲನೆ ಮಾಡಿ ಮುಂದಿನ ರೀತಿ ಕಾನೂನು ಕ್ರಮ ಕೈಗೊಳ್ತೇವೆ. ತಮ್ಮ ಉದ್ದಿಮೆ ಪರವಾನಗಿಯನ್ನ ಕೂಡಲೇ ಪರಿಶೀಲಿಸಿಬಿಟ್ಟು ಅವ್ರಿಗೆ ಏನೇ ಒಂದು ಕ್ಲಾರಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಅವರು ಕೂಡಲೇ ನಮ್ಮ ಮಹಾನಗರ ಪಾಲಿಕೆಗೆ ಬಂದು ನಮ್ಮ ಅಧಿಕಾರಿಗಳಿಗೆ ಭೇಟಿ ನೀಡಿದಲ್ಲಿ ಅವರ ದಾಖಲೆಗಳು ಏನಾದರೂ ತಿದ್ದುಪಡಿ ಅಥವಾ ಫೇಕ್ ಮಾಡಿದಾರ ಅನ್ನೋ ಬಗ್ಗೆ ಅವರೇ ಪರಿಶೀಲನೆ ಮಾಡಿಕೊಂಡು ಏನಾದರೂ ತಪ್ಪಾಗಿದ್ದಲ್ಲಿ ಅಥವಾ ಫೇಕ್ ಆಗಿದ್ದಲ್ಲಿ ನಮ್ಮ ಗಮನಕ್ಕೆ ತಂದ್ರೆ ಅವ್ರ ಮೇಲೂ ಸಹ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ತೇವೆ. ಒಟ್ಟಾರೆ ಈ ವಂಚನೆ ಜಾಲದಿಂದ ಉದ್ಯಮಿಗಳು ನಲುಗಿ ಹೋಗಿದ್ದಾರೆ. ಮುಂದೆ ಯಾರೂ ಈ ಮೋಸದ ಜಾಲಕ್ಕೆ ಸಿಲುಕದಂತೆ ಪಾಲಿಕೆ ಅಧಿಕಾರಿಗಳು ನಿಗಾ ವಹಿಸಬೇಕು. ಜೊತೆಗೆ ಜನರು ಕೂಡ ಪಾಲಿಕೆ ತೆರಿಗೆ ಕಟ್ಟೋದಕ್ಕೆ ದಲ್ಲಾಳಿಗಳ ಮೊರೆ ಹೋಗೋದು ಬಿಟ್ಟು ಆನ್ಲೈನ್ ಮೂಲಕ ಹಣ ಪಾವತಿ ಮಾಡಿ ಈ ವಂಚಕರಿಂದ ಸೇಫ್ ಆಗಿರೋದು ಒಳಿತು. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.